ಎಕ್ಸಸೈಸ್ 7.1 ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಲ್ ಅಂಡ್ ಎಂ ಆರ್ ಟೂ ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಗಿವನ್ ಏನು, ಗಿವನ್ ಬಂದ್ಬಿಟ್ಟು ನಥಿಂಗ್ ಬಟ್ ಎಲ್ ಪ್ಯಾರಲಲ್ ಟು ಎಂ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಂಟರ್ಸೆಕ್ಟೆಡ್ ಬೈ ಅನದರ್ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಪಿ ಅಂಡ್ ಕ್ಯೂ. ಅದರ ಅರ್ಥ ಏನು, ಪಿ ಪ್ಯಾರಲಲ್ ಟು ಕ್ಯೂ. ಓಕೆ, ಈಗ ಏನ್ ಪ್ರೂವ್ ಮಾಡ್ಬೇಕು, ಶೋ ದಟ್ ಟ್ರಯಾಂಗಲ್ ಎ ಬಿ ಸಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಸಿ ಡಿ ಎ. ಪ್ರೂವ್ ಬಂದ್ಬಿಟ್ಟು ಓಕೆ ಏನ್ ಬರಿಬೇಕು ನಾವು, ಟ್ರಯಾಂಗಲ್ ಎ ಬಿ ಸಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಸಿ ಡಿ ಎ ಅಂತ ಪ್ರೂವ್ ಮಾಡ್ಬೇಕು. ಇಲ್ಲಿ ಎರಡು ಟ್ರಯಾಂಗಲ್ ಯಾವ್ಯಾವು, ಎ ಬಿ ಸಿ ಅಂದ್ರೆ ಈ ಟ್ರಯಾಂಗಲ್ ಬರುತ್ತೆ, ಸಿ ಡಿ ಎ ಅಂದ್ರೆ ಈ ಟ್ರಯಾಂಗಲ್ ಬರುತ್ತೆ. ಇವರಿಬ್ರು ಕಾಂಗ್ರೆಂಟ್ ಅಂತ ಮಾಡ್ಬೇಕು. ಓಕೆ, ಈಗ ಅದಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ ಎರಡು ಲೈನ್ಸ್ ಪ್ಯಾರಲಲ್ ಇದಾವ ಅಂತಂದ್ರೆ, ಪ್ಯಾರಲಲ್ ಐತಂದ್ರೆ ಓಕೆ, ಸೊ ನಥಿಂಗ್ ಬಟ್ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಜೆಡ್ ಶೇಪ್ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಎಷ್ಟೇ ಇರುತ್ತೆ. ಅಂದ್ರೆ ಏನು, ಆಂಗಲ್ 1 is equal to 2. ಈ ಜೆಡ್ ಹಿಂಗನ ಇರ್ಬೋದು, ಉಲ್ಟಾ ಜೆಡ್ ಆದ್ರೂ ಇರ್ಬೋದು. ಏನು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ, ಆಂಗಲ್ 1 is equal to 2. ಓಕೆ, ಇಲ್ಲಾಂದ್ರೆ ಎನ್ ಶೇಪ್ ಅಲ್ಲಾದ್ರೂ ಇರ್ಬೋದು. ಓಕೆ, ಅವಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಇದು ಬೇಸಿಕ್ ಗೊತ್ತಿರ್ಬೇಕು. ಇದನ್ನ ಏನಂತ ಕರೀತಾರೆ ಅಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ಈ ಜೆಡ್ ಶೇಪ್ ಆಂಗಲ್ ಏನಂತ ಕರೀತಾರೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಇವ್ರು ಈಕ್ವಲ್ ಇರ್ತಾರೆ ಯಾವಾಗ, ಪ್ಯಾರಲಲ್ ಲೈನ್ಸ್ ಇದ್ದಾಗ. ಓಕೆ, ಸೊ ಪ್ಯಾರಲಲ್ ಲೈನ್ಸ್ ಇದ್ದಾಗ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಅಂತ ಬರಿಬಹುದು. ಈ ಬೇಸಿಕ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಏನ್ ಮಾಡೋಣ, ಸಾಲ್ವ್ ಮಾಡೋಣ ನೆಕ್ಸ್ಟ್ ಇವಾಗ. ಓಕೆ, ಪ್ರೂಫ್. ಈಗ ಅವೇ ಎರಡು ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಸಿ ಡಿ ಎ. ಓಕೆ, ಈಗ ಇವೆರಡು ಟ್ರಯಾಂಗಲ್ ತಗೊಂಡ್ರೆ ಓಕೆ, ಅವ್ರು ಏನ್ ಕೊಟ್ಟಿದ್ರು ನೀಟಾಗಿ, ಈ ಎಲ್ಲು ಮತ್ತೆ ಎಮ್ಮು ಪ್ಯಾರಲಲ್ ಇದಾವ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಅಂತ ನೋಡಿದ್ರೆ ಓಕೆ, ಈಗ ನೀವು ನೋಡಿದ್ರೆ ಇವೆರಡು ಪ್ಯಾರಲಲ್ ಇದಾವೆ. ಪ್ಯಾರಲಲ್ ಅಂದ್ರೆ ನಿಮಗೆ ಒಂದು ಜೆಡ್ ಶೇಪ್ ಕಾಣ್ತಾ ಇದ್ದಾನ. ಈಗ ನೀವು ನೋಡಿದ್ರೆ ಉಲ್ಟಾ ಜೆಡ್ ಕಾಣ್ತಾ ಇದೆ, ಹೌದಾ. ಈಗ ನಾನು ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡ್ರಿ. ಓಕೆ, ಸೊ ಇದು ನಥಿಂಗ್ ಬಟ್ ಏನಿದು, ಓಕೆ ಜೆಡ್ ಶೇಪ್, ಉಲ್ಟಾ ಜೆಡ್ ಶೇಪ್ ಅಲ್ಲಿ ಇದೆ. ಸೊ ಅವಾಗ ಏನ್ ಬರಿಬಹುದು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಸೊ ನಾನು ಇವಾಗ ಏನ್ ಬರಿಬಹುದು, ಓಕೆ ಈ ಒನ್ ಟ್ರಯಾಂಗಲ್ ಅಲ್ಲಿ ಏನ್ ಬರಿಬಹುದು, ಆಂಗಲ್ ಬಿ ಸಿ ಎ. ಓಕೆ, ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ ಟು ಆಂಗಲ್ ಓಕೆ ಡಿ ಎ ಸಿ ಅಂತ ಬರಿಬಹುದು. ಓಕೆ, ಒಂದು ಇದನ್ನ ಬರಿಬಹುದು. ಓಕೆ, ಇವರಿಬ್ರು ಆಂಗಲ್ ಈಕ್ವಲ್ ಅಂತ ಬರಿಬಹುದು. ರೀಸನ್ ಕೇಳಿದ್ರೇನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿಬೇಕು. ಓಕೆ, ಆಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ನಮ್ಗೆ ಏನ್ ಗೊತ್ತು, ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ ಇದನ್ನ. ಓಕೆ, ಈಗ ಇನ್ನೊಂದು ನಮ್ಗೆ ಏನ್ ಕೊಡಿದಾರೆ, ಪಿ ಮತ್ತೆ ಕ್ಯೂ ಇವರಿಬ್ರು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವರಿಬ್ರು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಸೊ ಇವರಿಬ್ರು ಪ್ಯಾರಲಲ್ ಅಂದ್ರೆ ಓಕೆ, ನಿಮಗೆ ನೀಟಾಗಿ ಈ ತರ ತೋರಿಸ್ತೀನಿ ನೋಡ್ರಿ. ಗ್ರೀನ್ ಕಲರ್ ಮಾಡಿರೋದು ಮಾರ್ಕ್ ಮಾಡಿದಿನಲ್ಲ, ಅವ್ರಿಬ್ರು ಪ್ಯಾರಲಲ್. ಓಕೆ, ಇವರಿಬ್ರು ಪ್ಯಾರಲಲ್ ಅಂದ್ರೆ ಜೆಡ್ ಶೇಪ್ ಆಂಗಲ್ ಎಲ್ಲಿ ಬರುತ್ತೆ ಹೇಳ್ರಿ, ಇಲ್ಲಿ ಜೆಡ್ ಶೇಪ್. ಈಗ ನಾನು ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡ್ರಿ. ಓಕೆ, ಆ ಜೆಡ್ ಅಂದ್ರೆ ನಥಿಂಗ್ ಬಟ್ ಎನ್ ಶೇಪ್ ಅಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಓಕೆ, ಸೊ ಅವಾಗ ಏನ್ ಬರಿಬಹುದು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು ನಾನು ಇವಾಗ. ಓಕೆ, ಸೊ ಏನ್ ಬರಿಬಹುದು, ಪಿ ಎ ಸಿ ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಸಿ ಎ ಅಂತ ಬರಿಬಹುದು. ಓಕೆ, ಇದು ಕೂಡ ಅದೇ ರೀಸನ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿಬಹುದು. ನೀವು ಬೇಕಿದ್ರೆ ಎಕ್ಸ್ಟ್ರಾ ಬರಿಬೇಕಂತಂದ್ರೆ ನೀವೇನ್ ಬರಿಬಹುದು, ಅವು ಯಾಕಂತ ಕೂಡ ಬರಿಬಹುದು. ಯಾಕಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಯಾವಾಗ ಈಕ್ವಲ್ ಇರ್ತದೆ, ಪ್ಯಾರಲಲ್ ಇದ್ದಾಗ. ಒಂದ್ ಕಂಡೀಷನ್ ಏನು, ಎಲ್ ಪ್ಯಾರಲಲ್ ಟು ಎಂ ಇದ್ದಾಗ ಒಂದ್ ಜೆಡ್ ಶೇಪ್ ಆಂಗಲ್ ಈಕ್ವಲ್ ತೋರಿಸ್ವಿ. ಆಮೇಲೆ ಇನ್ನೊಂದೇನು, ಪಿ ಪ್ಯಾರಲಲ್ ಟು ಕ್ಯೂ ಇದ್ದಾಗ ಅವಾಗ ಒಂದ್ ಪೇರು ಈಕ್ವಲ್ ಅಂತ ತೋರಿಸ್ವಿ. ಇವಾಗ ಎರಡು ಆಂಗಲ್ ಈಕ್ವಲ್ ತೋರಿಸ್ವಿ. ಆಮೇಲೆ ಇದನ್ನು ಕೂಡ ಎರೇಸ್ ಮಾಡ್ಬಿಡ್ತೀನಿ ನಾನು ಇವಾಗ. ಓಕೆ,
ಈಗ ನೀವು ನೋಡಿದ್ರೆ ಇವರಿಬ್ಬರು ಟ್ರಯಾಂಗಲ್ ಅಲ್ಲಿ ಕಾಮನ್ ಸೈಡ್ ಏನಿದೆ, ಎ ಸಿ ಇದೆ. ಸೊ ಅವಾಗ ಏನ್ ಬರಿಬಹುದು, ಎ ಸಿ ಇಸ್ ಈಕ್ವಲ್ ಟು ಎ ಸಿ. ಓಕೆ, ಬ್ರಾಕೆಟ್ ನಾಗ ಏನ್ ಬರಿಬೇಕು, ಕಾಮನ್ ಸೈಡ್. ಓಕೆ, ಸೊ ಈಗ ನೀವು ನೋಡಿದ್ರೆ ಏನೇನ್ ಈಕ್ವಲ್ ಅಂತ ತಗೊಂಡಿ ನೋಡ್ರಿ, ಫಸ್ಟ್ ಅದನ್ನ ಬರ್ದ್ಬಿಡ್ತೀನಿ ನಾನು. ಓಕೆ, ಟ್ರಯಾಂಗಲ್ 1 2 ಅಲ್ಲಿ ಫಸ್ಟ್ ಏನು, ಬಿ ಸಿ ಎ ಇಸ್ ಈಕ್ವಲ್ ಟು ಡಿ ಎ ಸಿ. ಬಿ ಸಿ ಎ ಇಸ್ ಈಕ್ವಲ್ ಟು ಡಿ ಎ ಸಿ. ಇವ್ರಿಬ್ರು ಈಕ್ವಲ್. ರೆಡ್ ಕಲರ್ ಇಂದ ಮಾರ್ಕ್ ಮಾಡೋದು ಅವ್ರಿಬ್ರು ಆಂಗಲ್ ಈಕ್ವಲ್. ಇನ್ನೊಂದು ಈ ಗ್ರೀನ್ ಕಲರ್ ತಗೊಂತೀನಿ, ಡಿ ಎ ಸಿ ಈ ಆಂಗಲ್ ಎಷ್ಟಿರುತ್ತೋ ಇನ್ನೊಂದು ಡಿ ಸಿ ಈ ಆಂಗಲ್ ಅಷ್ಟೇ ಇರುತ್ತೆ. ಓಕೆ, ಆಮೇಲೆ ಇನ್ನೊಂದೇನು ಕಾಮನ್ ಸೈಡ್ ತಗೊಂಡೆ. ನಾನೇನ್ ಮಾಡ್ತೀನಿ ಇವಾಗ, ನೀವೇನ್ ಮಾಡ್ರಿ, ಜಸ್ಟ್ ಒನ್ ಟ್ರಯಾಂಗಲ್ ಮಾತ್ರ ನೋಡ್ರಿ. ಸೆಕೆಂಡ್ ಟ್ರಯಾಂಗಲ್ ಬಿಟ್ಬಿಡ್ರಿ. ಒನ್ ಟ್ರಯಾಂಗಲ್ ನೋಡ್ರಿ, ನಾವ್ ಏನೇನ್ ತಗೊಂಡ್ರಿ ನೋಡ್ರಿ, ಇಲ್ಲಿ ಒಂದು ಆಂಗಲ್, ಆಂಗಲ್ ಪಕ್ಕಕ್ಕೆ ಸೈಡು, ಆಮೇಲೆ ಆಂಗಲ್. ಹೌದಾ, ಆಂಗಲ್ ಸೈಡ್ ಆಂಗಲ್, ಎರಡು ಆಂಗಲ್ ಮಧ್ಯೆ ಒಂದ್ ಸೈಡ್ ಇದ್ರೆ ಇವಾಗ ಯಾವ ರೂಲ್ ಬರ್ಬೇಕು ನಾನು, ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಸಿ ಡಿ ಎ. ನಾನ್ ಬಂದ್ಬಿಟ್ಟು ಎರಡು ಆಂಗಲ್ ಮಧ್ಯೆ ಒಂದ್ ಸೈಡ್ ಇದ್ರೆ ಎ ಎಸ್ ಎ ಅಂತ ಬರಿಬೇಕು. ಸೊ ಯಾವ ರೂಲ್ ಇಲ್ಲಿ, ಎ ಎಸ್ ಎ ಕಾಂಗ್ರೆನ್ಸಿ ರೂಲ್ ಅಂತ ಬರಿಬೇಕು ಬ್ರಾಕೆಟ್ ಅಲ್ಲಿ. ಓಕೆ, ಸೊ ಅವ್ರು ಇದೇ ಪ್ರೂವ್ ಮಾಡಂತ ಹೇಳಿದ್ರು, ನಾವು ಅದನ್ನ ಪ್ರೂವ್ ಮಾಡಿದೀವಿ. ಓಕೆ, ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ದು ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.